ನಮಸ್ಕಾರ ಸ್ನೇಹಿತರೆ, ಈ ಒಂದು ವಿಡಿಯೋದಲ್ಲಿ ನಾವು ಶ್ರೀ ಕ್ಷೇತ್ರ ಧರ್ಮಸ್ಥಳದ ಧರ್ಮಾಧಿಕಾರಿ ವೀರೇಂದ್ರ ಹೆಗಡೆ ಅವರ ವಂಶವೃಕ್ಷ ನೋಡೋಣ ಬನ್ನಿ. ವೀರೇಂದ್ರ ಹೆಗಡೆ ಅವರ ತಂದೆ ರತ್ನವರ್ಮ ಹೆಗಡೆ ಹಾಗೂ ತಾಯಿ ರತ್ನಮ್ಮ ಹೆಗಡೆ ಅವರು. ಇವರಿಗೆ 5 ಜನ ಮಕ್ಕಳಿದ್ದಾರೆ. 4 ಜನ ಗಂಡು ಮಕ್ಕಳು ಹಾಗೂ ಒಬ್ಬರು ಹೆಣ್ಣು ಮಗಳಿದ್ದಾಳೆ. ಮೊದಲನೇ ಮಗನಾಗಿ ವೀರೇಂದ್ರ ಹೆಗಡೆ ಅವರು ಜನಿಸ್ತಾರೆ. ನಂತರ ಹರ್ಷೇಂದ್ರ ಕುಮಾರ್ ಹೆಗಡೆ, ಸುರೇಂದ್ರ ಕುಮಾರ್ ಹೆಗಡೆ, ರಾಜೇಂದ್ರ ಕುಮಾರ್ ಹೆಗಡೆ ಹಾಗೂ ಮಗಳು ಪದ್ಮಾವತಿಯವರು ಜನನವನ್ನ ಪಡೆಯುತ್ತಾರೆ. ಮೊದಲಿಗೆ ಹೆಗ್ಗಡೆಯವರು ಧರ್ಮಾಧಿಕಾರಿ ರತ್ನವರ್ಮ ಹೆಗಡೆ ಮತ್ತು ರತ್ನಮ್ಮ ಹೆಗಡೆ ದಂಪತಿಗಳ ಹಿರಿಯ ಮಗನಾಗಿ 1948 ನವೆಂಬರ್ 25ರಂದು ಜನಿಸುತ್ತಾರೆ. ಅವರು ತುಳು ಜೈನ ಬಂಟರ ರಾಜವಂಶಕ್ಕೆ ಸೇರಿದವರು. ಹಿರಿಯ ಮಗನಾಗಿ ವೀರೇಂದ್ರ ಹೆಗಡೆ ಅವರು ತಮ್ಮ ತಂದೆಯ ನಂತರ ಅವರು ತಮ್ಮ 19ನೇ ವಯಸ್ಸಿನಲ್ಲಿ ಅಕ್ಟೋಬರ್ 24, 1968ರಂದು ಧರ್ಮಾಧಿಕಾರಿಯಾಗಿ ಅಧಿಕಾರವನ್ನ ವಹಿಸಿಕೊಂಡ್ರು ಹಾಗೂ ಪ್ರಸ್ತುತ ಸೇವೆಯನ್ನ ಸಲ್ಲಿಸ್ತಾ ಬರ್ತಿದ್ದಾರೆ. ನಂತರ ರತ್ನವರ್ಮ ಹೆಗಡೆ ಅವರ ಇನ್ನೊಬ್ಬ ಮಗ ಹರ್ಷೇಂದ್ರ ಕುಮಾರ್ ಹೆಗಡೆ. ಇವರು ಎಸ್ಡಿಎಂ ಕಾಲೇಜಿನ ಸೆಕ್ರೆಟರಿ ಆಗಿದ್ದಾರೆ ಹಾಗೂ ಧರ್ಮಸ್ಥಳ ಶ್ರೀ ಕ್ಷೇತ್ರದ ವಿವಿಧ ಹುದ್ದೆಗಳನ್ನ ಹೊಂದಿದ್ದಾರೆ. ಇನ್ನು ರತ್ನವರ್ಮ ಹೆಗಡೆ ಅವರ ಮತ್ತೋರ್ವ ಮಗ ಸುರೇಂದ್ರ ಕುಮಾರ್. ಇವರು ಅಣ್ಣ ವೀರೇಂದ್ರ ಹೆಗಡೆ ಅವರ ಕೆಲಸಗಳಲ್ಲಿ ಪಾಲ್ಗೊಳ್ಳುತ್ತಾರೆ. ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಸಂಘದ ಟ್ರಸ್ಟಿ ಕೂಡ ಆಗಿದ್ದಾರೆ. ಹಾಗೆ ರತ್ನವರ್ಮ ಹೆಗಡೆ ಅವರ ಇನ್ನೋರ್ವ ಮಗ ರಾಜೇಂದ್ರ ಕುಮಾರ್ ಹೆಗಡೆ. ಇವರು ಎಸ್ಡಿಎಂ ಕಾಲೇಜಿನ ಮೆಂಬರ್ ಆಗಿ ಸೇವೆಯನ್ನ ಸಲ್ಲಿಸುತ್ತಿದ್ದಾರೆ. ಇನ್ನು ರತ್ನವರ್ಮ ಹೆಗಡೆ ಹಾಗೂ ರತ್ನಮ್ಮರವರ ಮಗಳು ಪದ್ಮಲತಾ. ಇವರು ಎಸ್ಡಿಎಂ ಕಾಲೇಜಿನ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಆಗಿದ್ದಾರೆ. ಸ್ನೇಹಿತರೆ, ಶ್ರೀ ಕ್ಷೇತ್ರ ಧರ್ಮಸ್ಥಳದ ಧರ್ಮಾಧಿಕಾರಿಯಾದ ವೀರೇಂದ್ರ ಹೆಗಡೆ ಅವರು ತಮ್ಮ ಮಾವನ ಮಗಳಾದ ಹೇಮಾವತಿಯವರನ್ನ ವಿವಾಹವಾಗಿದ್ದಾರೆ. ಪತ್ನಿ ಹೇಮಾವತಿಯವರಿಗೆ ಮಂಗಳೂರು ಯೂನಿವರ್ಸಿಟಿಯಿಂದ ಡಾಕ್ಟರೇಟ್ ಕೂಡ ಲಭಿಸಿದೆ. ಇನ್ನು ಈ ದಂಪತಿಗೆ ಒಬ್ಬಳು ಪುತ್ರಿ ಇದ್ದು ಈಕೆಯ ಹೆಸರು ಶ್ರದ್ಧಾ. ಮಗಳು ಶ್ರದ್ಧಾ ಸೈಕಾಲಜಿಯಲ್ಲಿ ಮಾಸ್ಟರ್ಸ್ ಕಂಪ್ಲೀಟ್ ಮಾಡಿದ್ದಾರೆ. ಇನ್ನು ವೀರೇಂದ್ರ ಹೆಗಡೆ ಅವರ ಮಗಳಾದ ಶ್ರದ್ಧಾ ತುಮಕೂರು ಮೂಲದವರಾದ ಅಮಿತ್ ಕುಮಾರ್ ರವರನ್ನ ವಿವಾಹವಾಗಿದ್ದಾರೆ. ಹಾಗೆ ಶ್ರದ್ಧಾ ಹಾಗೂ ಅಮಿತ್ ದಂಪತಿಗೆ ಮಾನ್ಯ ಎಂಬ ಮಗಳು ಸಹ ಇದ್ದಾಳೆ. ಇನ್ನು ಪ್ರಸ್ತುತ ಮಗಳು ಶ್ರದ್ಧಾ ಕ್ಷೇಮಾವನ ಎನ್ನುವ ನ್ಯಾಚುರೋಪತಿ ಸೆಂಟರ್ ನಡೆಸುತ್ತಿದ್ದಾರೆ. ಇದು ಸಹ ಧರ್ಮಸ್ಥಳದ ಅಡಿಯಲ್ಲಿಯೇ ಬರುತ್ತದೆ. ನಂತರ ರತ್ನವರ್ಮರವರ ಇನ್ನೋರ್ವ ಮಗ ಹಾಗೂ ವೀರೇಂದ್ರ ಹೆಗಡೆ ಅವರ ತಮ್ಮ ಹರ್ಷೇಂದ್ರ ಕುಮಾರ್ ಹೆಗಡೆ. ಇವರಿಗೆ 2 ಗಂಡು ಮಕ್ಕಳಿದ್ದಾರೆ, ನಿಶ್ಚಲ್ ಹಾಗೂ ನಿಶಾಂತ್. ಇನ್ನು ರತ್ನವರ್ಮ ಹೆಗಡೆ ಅವರ ಮತ್ತೋರ್ವ ಮಗ ಹಾಗೂ ವೀರೇಂದ್ರ ಹೆಗಡೆ ಅವರ ತಮ್ಮ ಸುರೇಂದ್ರ ಕುಮಾರ್ ಹೆಗಡೆ. ಇವರು ಅನಿತಾ ಎಂಬುವರನ್ನ ಮದುವೆ ಆಗಿದ್ದಾರೆ. ನಂತರ ರತ್ನವರ್ಮ ಹೆಗಡೆ ಅವರ ಇನ್ನೊಬ್ಬ ಮಗ ಹಾಗೂ ವೀರೇಂದ್ರ ಹೆಗಡೆ ಅವರ ತಮ್ಮ ರಾಜೇಂದ್ರ ಕುಮಾರ್. ಇವರಿಗೂ ಮದುವೆಯಾಗಿ ಮಕ್ಕಳಿದ್ದಾರೆ. ವೀರೇಂದ್ರ ಹೆಗಡೆ ಅವರ ತಂಗಿ ಪದ್ಮಲತಾ. ಇವರು ನಿರಂಜನ್ ಎನ್ನುವರನ್ನ ಮದುವೆ ಆಗಿದ್ದಾರೆ. ಒಟ್ನಲ್ಲಿ ವೀರೇಂದ್ರ ಹೆಗಡೆ ಅವರದ್ದು ದೊಡ್ಡ ಕುಟುಂಬವಾಗಿದೆ. ತಂಗಿ, ಕೆಲ ತಮ್ಮಂದಿರು ಬೆಂಗಳೂರಿನಲ್ಲಿ ಸೆಟಲ್ ಆಗಿದ್ದಾರೆ. ಆದ್ರೂ ಕೂಡ ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ತಮ್ಮದೇ ಆದ ಸೇವೆಯನ್ನ ಸಲ್ಲಿಸುತ್ತಿದ್ದಾರೆ. ಫ್ರೆಂಡ್ಸ್, ಇದಾಗಿತ್ತು ವೀರೇಂದ್ರ ಹೆಗಡೆ ಅವರ ವಂಶವೃಕ್ಷ. ಮುಂದೆ ಯಾರ ವಂಶವೃಕ್ಷದ ಬಗ್ಗೆ ವಿಡಿಯೋ ಮಾಡ್ಬೇಕು ಅನ್ನೋದನ್ನ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ವಿಡಿಯೋನ ತಮ್ಮ ಫ್ಯಾಮಿಲಿ ಹಾಗೂ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಹಾಗೆ ನಮ್ಮ ಈ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಸ್ಟೇ ಟ್ಯೂನ್. ಕಾವ್ಯ ದಿ ವಾಯ್ಸ್. ಧನ್ಯವಾದಗಳು.